ರಿಸಿಸ್ಟ್ ಆಗಬೇಕು, ಅದಾಗಬೇಕು, ಇದು ಆಗಬೇಕು ಅಂತ ಶುರು ಮಾಡಿರೋ ಅನ್ನಕ್ಕಿನ್ನ ನೋಡೋಣ ಇದೆಲ್ಲ ಹೋಗುತ್ತೆ ಅನ್ನೋ ಒಂದು ಪಾಯಿಂಟ್ ಅಲ್ಲಿ ಶುರು ಆಗಿದ್ದು ತುಂಬಾ ಬಲವಾಗಿ ಕನ್ನಡ ಸಾಂಗ್ಸ್ ಅಂದ್ರೆ ತುಂಬಾ ಹುಚ್ಚು ನಮಗೆ. ಸಲಗ ಇರ್ಬೋದು, ಭೀಮಾ ಇರ್ಬೋದು, ಇದು ಕಂಪ್ಲೀಟ್ ಒಂಥರ ವಿಜಯ್ ಸರ್ ಏನಂದ್ರೆ ಅವರ ನೋಡಿರೋವಂಥ ಜೀವನಾನ ನಮ್ಮೊಳಗೆ ತುಂಬ್ತಾರೆ. ಆಣೆ ಮಾಡಿ ಹೇಳುತ್ತೀನಿ ಸೀಳುತ್ತಾನೆ ಸಲಗ ಅಂತ ಒಂದು ಲೈನ್ ಬರುತ್ತೆ. ಏನಕ್ಕೆ ಹೇಳಿದ್ಯೋ ನನಗೆ ಗೊತ್ತಿಲ್ಲ, ನೀನು ಆಣೆ ಮಾಡಿ ಹೇಳುತ್ತೀನಿ ಸೀಳುತ್ತಾನೆ ಸಲಗ ಸೀಳ್ತಾನೆ ಹೋಗು. ಇಡೀ ಸಂಜೆ ಅದು ಮೊದಲ ಅಫಿಷಿಯಲ್ ರಿಲೀಸ್ ಅದು. ಬಟ್ ಅದಕ್ಕೆ ಮುಂಚೆ ಹಲವಾರು ಪ್ರಯತ್ನಗಳು ನಾನು ಬರ್ದಿರೋದು, ರಿಲೀಸ್ ಆಗಿರ್ಲಿಲ್ಲ ಯಾವುದೂ. ಈಗ ನಾವು ನಮಗೋಸ್ಕರ ಬರ್ಕೊಂಡಿರ್ತೀವಿ 1000, ಅದರಲ್ಲಿ ನಮಗೊಂದಷ್ಟು ಮಜಾ ಕೊಡುತ್ತೆ, ನಮಗೊಂದಷ್ಟು ಮಜಾ ಕೊಡಲ್ಲ. ಬಟ್ ನಮಗೆ ಯಾವುದು ತುಂಬಾ ಅತಿಯಾಗಿ ಸೂಪರ್ ಅನ್ಸುತ್ತೋ ಮೋಸ್ಟ್ಲಿ ಅದು ಒಂದೊಂದ್ಸಲ ಆಡಿಯನ್ಸ್ 50% ಅಷ್ಟೇ ಅದು ಇದನ್ಸೋದು. ಇದು ಎರಡರ ನಡುವೆ ನಾವು ಅದನ್ನ ಯಾವಾಗಲೂ ಟ್ರೀಟ್ ಮಾಡ್ತಾ ಇರಬೇಕು. ನಾನು ಎಲ್ಲೋ ಒಂದ್ ಕಡೆ ಒಂದು ಕೋಟ್ ಓದಿದ್ದೆ, ಆಲ್ವೇಸ್ ರೈಟ್ ಫ್ರಮ್ ಯೋರ್ ಹಾರ್ಟ್, ರಿರೈಟ್ ಫ್ರಮ್ ಯೋರ್ ಮೈಂಡ್ ಅಂತ. ಸೊ ಯಾವತ್ತು ಹೃದಯದಿಂದ ಇರಬೇಕು, ಆಮೇಲೆ ಬುದ್ಧಿ ಕೆಲಸ ಮಾಡೇ ಮಾಡುತ್ತೆ. ತುಂಬಾ ಬುದ್ಧಿ ಉಪಯೋಗಿಸ್ಬಿಟ್ರೆ ಅದರಲ್ಲಿ ಶುದ್ಧತೆ ಇರಲ್ಲ. ಕನ್ನಡ ಪಿಕ್ಚರ್ನ ಸಮಸ್ತ ವೀಕ್ಷಕರಿಗೆ ನಮಸ್ಕಾರ ಹೇಳ್ತಾ ರೈಟರ್ಸ್ ಸ್ಪೆಷಲ್ನ ಈ ಒಂದು ವಿಶೇಷವಾದ ಸಂಚಿಕೆಗೆ ಸ್ವಾಗತ. ನಾನು ನಿಮ್ಮ ರವಿ ಸಾಸ್ನೂರ್. ಇವತ್ತಿನ ರೈಟರ್ಸ್ ಸ್ಪೆಷಲ್ನ ಒಬ್ಬ ವಿಶೇಷವಾದಂತಹ ಅತಿಥಿ, ಕನ್ನಡ ಚಿತ್ರರಂಗದಲ್ಲಿ ತುಂಬ ಅದ್ಭುತವಾದಂತಹ ಸಾಹಿತ್ಯವನ್ನು ಕೊಡೋದರ ಜೊತೆಗೆ ತಮ್ಮನ್ನು ತಾವು ಪ್ರತಿಭೆಗೆ ನಿಲುಕುವಂತಹ ರೀತಿಯಲ್ಲಿ ಪ್ರತಿಯೊಂದು ಹಂತಕ್ಕೂ ಪ್ರಯತ್ನ ಮಾಡ್ತಿರುವಂತಹ ನಮ್ಮ ಪ್ರತಿಭಾವಂತ ರೈಟರ್, ನಮ್ಮ ಗೆಳೆಯ ನಾಗಾರ್ಜುನ್ ಶರ್ಮಾ. ಕಾರ್ಯಕ್ರಮಕ್ಕೆ ಸ್ವಾಗತ ಸರ್. ಥ್ಯಾಂಕ್ ಯು. ಅಂದರೆ ಯೂಶಲಿ ಮಾತಾಡ್ತೀವಿ ನಾವು, ಅಂದರೆ ಏನೋ ಒಂದು ಲೈನ್ ಬರೀತೀನಿ ನಾನು, ಅದು ಆ ಟ್ಯೂನಿಗೆ ಸೆಟ್ ಆಗುತ್ತೋ ಇಲ್ವೋ, ಅಥವಾ ಟ್ಯೂನಿಗೆ ನಾನು ಬರೆಯುವಂಥ ಲೈನ್ ಸೆಟ್ ಆಗುತ್ತೋ ಇಲ್ವೋ, ಈ ಥರದ ಗೊಂದಲಗಳ ಮಧ್ಯೆನೇ ಪ್ರತಿಯೊಬ್ಬ ರೈಟರ್ ನಿರಂತರವಾಗಿ ಹೋರಾಟ ಮಾಡ್ತಾನೆ ಇರ್ತಾನೆ. ಇದು ನಾನೆಲ್ಲೋ ಕೇಳಿದಂಥ ವಿಚಾರ, ಇದು ಸತ್ಯನಾ? ಖಂಡಿತವಾಗೂ ಸತ್ಯ. ಓಕೆ, ನಿಮ್ಮ ಮೂಲ ಯಾವುದು ನಾಗಾರ್ಜುನ್? ನಿಮ್ಮ ಮೂಲ ಅಪ್ಪ ಅಮ್ಮ? ಹುಟ್ಟಿ ಬೆಳೆದಿದ್ದೆಲ್ಲ ಕಂಪ್ಲೀಟ್ ಬೆಂಗಳೂರಲ್ಲೇ, MES ಕಾಲೇಜಲ್ಲಿ ಓದಿದ್ದು. ತಂದೆ ಊರು ಮಂಡ್ಯ ಕಡೆ, KR ಪೇಟೆ. ತಾಯಿ ಎಲ್ಲನೂ ಇಲ್ಲೇ, ಅಂದರೆ ಆಲ್ಮೋಸ್ಟ್ ಅವರೆಲ್ಲ ಬೆಂಗಳೂರಿಗೆ ಬಂದು ಸೆಟ್ಲಾಗಿದ್ದರು. ಸೊ ನನ್ನ ಒಂದು ಪಯಣ ಕೂಡ ಕಂಪ್ಲೀಟ್ ಬೆಂಗಳೂರಿಂದನೇ. ಬಟ್ ಊರಿಗೆ ಆಗಾಗ ಹೋಗಿ ಬರೋದೆಲ್ಲ ಉಂಟು. ಅಲ್ಲಿ ನಮ್ಮ ಜಾತ್ರೆ ಎಲ್ಲ ಆಗುತ್ತೆ, ಅವಾಗೆಲ್ಲ ಹೋಗಿ ಬಂದು ಮಾಡ್ತಾರೆ. ಈಗ ರೀಸೆಂಟಾಗೂ ಹೋಗಿ ಈಗ ಒಂದು 3 ದಿನದ ಕೆಳಗಡೆ ಹೋಗಿ ಬಂದಿದೆ. ಈ ರೈಟಿಂಗ್ ಅನ್ನೋದು ನಾಗಾರ್ಜುನ ಶರ್ಮನಿಗೆ ಯಾವಾಗ ಅದು ಕಾಡೋಕ್ಕೆ ಶುರು ಮಾಡ್ತು? ಮೊದಲನೇ ಪ್ರಶ್ನೆ. ಎರಡನೇದ್ದು, ಇಲ್ಲ ಗುರು, ಈ ಥರದ ವಿಚಾರಕ್ಕೆ ನಾವು ರೈಟರ್ ಆಗಬೇಕು ಅನ್ನೋಂಥದ್ದು ಒಂದು ಟ್ರಿಗರಿಂಗ್ ಪಾಯಿಂಟ್ ಆಗಿದ್ದು ನಿಮಗೆ? ನನಗೆ ಸ್ಕೂಲಿಂದನೂ ಒಂದು ಸ್ವಲ್ಪ ಇದ್ರ ಕಡೆ ಎಲ್ಲ ಒಲ್ವಿತ್ತು, ಆದರೆ ಎಲ್ಲೂ ಬರೀತಾ ಇರಲಿಲ್ಲ ಕುತ್ಕೊಂಡು ನಾವೇನೋ ಬರಿಬೋದು ಅಂತ. ಬಟ್ ಕಲ್ಚರಲ್ಸ್ ಅನ್ನೋದಂತ ನಾವೇನು ಕರಿತೀವಿ, ಅದಕ್ಕೆಲ್ಲ ತುಂಬ ಆ್ಯಕ್ಟಿವಾಗಿ ನಾನು ಪಾರ್ಟಿಸಿಪೇಷನ್ ಮಾಡ್ತಾಯಿದ್ದೆ. ಜೊತೆಗೆ ನಾನು ಕಾಲೇಜ್ ಬಂದಾದಮೇಲೆ ನನಗೆ ಏನಾದ್ರು ಬರೆಯೋಣ ಅಂತ ಒಂದು ಸ್ಪಾರ್ಕ್ ಶುರು ಆಗಿದ್ದು. ಅದು ಏನಕ್ಕೆ ಅಂದರೆ, ಈಗ ನಮ್ಮ ಫ್ರೆಂಡ್ಸ್ ಗ್ರೂಪಲ್ಲೆಲ್ಲ ಇರ್ತೀವಲ್ಲ, ಅಲ್ಲಿಂದ ಅದೊಂದು ಶುರು ಇದೆಯಾ. ನಮ್ಮ ಫ್ರೆಂಡ್ಸ್ ಗ್ರೂಪಲ್ಲಿ ಹಿಂಗೆ ಮಾತಾಡ್ತಾ ಇರ್ಬೇಕಾದ್ರೆ ನೀನೇ ಯಾಕೆ ಏನಾದ್ರು ಬರೀಬಾರ್ದು ಅಂತ ಹಾಗೆ ಡಿಸ್ಕಸ್ ಆಗ್ತಾ ಫ್ರೆಂಡ್ ಗ್ರೂಪಲ್ಲಿ, ಸರಿ ಹೌದು ಯಾಕೆ ಟ್ರೈ ಮಾಡಬಾರ್ದು ನಾನು ಬರೆಯೋದನ್ನು. ಇಷ್ಟೊಂದೆಲ್ಲ ಅಂದರೆ ಕನ್ನಡ ಸಾಂಗ್ಸ್ ಅಂದರೆ ತುಂಬ ಹುಚ್ಚು ನಮಗೆ. ಯಾವುದೇ ಕನ್ನಡ ಹೊಸ ಸಾಂಗ್ ಕೇಳಿದ್ರು ಅದನ್ನು ನಮ್ಮ ಗ್ರೂಪಲ್ಲಿ ಡಿಸ್ಕಸ್ ಮಾಡ್ಕೊಳ್ಳೋದು, ಈ ಥರ ಎಲ್ಲ ಮಾಡ್ತಿದ್ವಿ. ಸೊ ಆ ಗ್ರೂಪ್ ಡಿಸ್ಕಷನಲ್ಲೇ ನೀನೇ ಯಾಕೆ ಬರೀಬಾರ್ದು ಅಂತ ನನ್ನ ಫ್ರೆಂಡ್ಸ್ ಇದು ಮಾಡಿದಾಗ, ಹೌದಲ್ವಾ ಇದೇನೋ ಹೊಸದಾಗಿದೆ, ಶುರು ಮಾಡೋಣ, ಎಲ್ಲಿ ಹೋಗುತ್ತೆ ನೋಡೋಣ. ಅಂದರೆ ರಿಸಿಸ್ಟ್ ಆಗಬೇಕು, ಅದಾಗಬೇಕು, ಇದು ಆಗಬೇಕು ಅಂತ ಶುರು ಮಾಡಿರೋ ಅಂಥದ್ದಕ್ಕೆ ಅನ್ನಕ್ಕಿನ್ನ ನೋಡೋಣ ಇದೆಲ್ಲ ಹೋಗುತ್ತೆ ಅನ್ನೋ ಒಂದು ಪಾಯಿಂಟಲ್ಲಿ ಶುರು ಆಗಿದ್ದು ತುಂಬ ಬಲವಾಗಿ ನಿಲ್ತು. ಆಗಲೇಬೇಕು. ಆಮೇಲೆ ಅದಕ್ಕೇನು ಪ್ರಯತ್ನ ಮಾಡಬೇಕು, ಅದಕ್ಕೆ ಯಾವ ರೂಟ್ ಹಿಡಿಬೇಕು ಅನ್ನೋ ಲೆವೆಲ್ ತನಕ ಹೊಟ್ಟೋಯ್ತದು. ಸೊ ಇಂಟ್ರೆಸ್ಟ್ ಶುರುವಾಗಿದ್ದು ಹಾಗೆ. ಬಟ್ ಎಲ್ಲೋ ಒಂದು ಕಡೆ ಸ್ಕೂಲಿಂದನೇ ಈ ಕಲ್ಚರಲ್ಸ್ ಅನ್ನೋದಕ್ಕೆ ತುಂಬ ಒತ್ತು ಕೊಡ್ತಿದ್ದೆ. ಅಂದರೆ ನನಗೆ ತುಂಬ ಮುಖ್ಯ ಆಗಿದ್ದಿದ್ದು ಸ್ಪೋರ್ಟ್ಸು. ಕ್ರಿಕೆಟ್ ಅಂದರೆ 3 ಹೊತ್ತು ಕ್ರಿಕೆಟ್ ಆಡೋಂದ್ರೂ ಆಡ್ತಿದ್ದೆ. ಅದಕ್ಕೆ ಈಗಲೂ ಕ್ರಿಕೆಟ್ ಆಡ್ತಾ ಇದ್ದೀರಾ? ಮತ್ತೆ ಊರು ಹೋಗ್ತೀರಾ ಎಲ್ಲೋ? ಹೌದು, ಈಗಲೂ ಇಂಡಸ್ಟ್ರಿಲಾಗಲಿ ಆ್ಯಂಡ್ ನಡೀತಾ ಇರುತ್ತೆ. ವಾರದಲ್ಲಿ ಕ್ರಿಕೆಟ್ ಕಡೆನೂ ಗಮನ ನಡೀತಾ ಇರುತ್ತೆ. ಸೊ ಆ ಸ್ಪೋರ್ಟ್ಸಲ್ಲಿ ಮಿಂಗಲ್ ಆಗಿರೋದ್ರಿಂದ ಕಲ್ಚರಲ್ಸ್ಗೂ ತಾನಾಗೆ ಅದು ಬಂದ್ಬಿಡ್ತು. ಅದು ಹೆಂಗೋ, ಯಾಕಂದರೆ ಜನ ಇಲ್ಲ ಅಂದರೆ ಎರಡೂ ಸಾಧ್ಯ ಇಲ್ಲ. ಇದು ಜನರಿಂದ ಆಗುವಂಥ ಕೆಲಸ ಇದು. ಸೊ ಬಹುಶಃ ಸ್ಪೋರ್ಟ್ಸ್ ಕರ್ಕೊಂಬಂದು ಆ ಧೈರ್ಯ ಕರ್ಕೊಂಬಂದು ಇಲ್ಲಿ ಬಿಡ್ತು ಅಂತ ನನಗೆ. ಜೊತೆಗೆ ಮೊಟ್ಟ ಮೊದಲ ಹೆಜ್ಜೆ, ಮೊಟ್ಟ ಮೊದಲ ಮಾತು, ಮೊಟ್ಟ ಮೊದಲ ಪ್ರೀತಿ, ಮೊಟ್ಟ ಮೊದಲ ಎಂಟ್ರಿ, ಮೊಟ್ಟ ಮೊದಲ ಅನ್ನುವಂಥದ್ದೇ ಪ್ರತಿಯೊಬ್ಬ ವ್ಯಕ್ತಿಗೂ, ಸ್ಪೆಷಲಿ ಇಂಡಸ್ಟ್ರಿಯಲ್ಲಿ ದೊಡ್ಡ ಮಟ್ಟದ ಸರ್ಪ್ರೈಸ್ ಕ್ರಿಯೇಟ್ ಮಾಡುತ್ತೆ. ಸೊ ನಾಗಾರ್ಜುನ ಶರ್ಮಾ ಕೈಯಿಂದ ಆ ಬೆರಳಿಂದ ಬಂದಂತಹ ಮೊಟ್ಟ ಮೊದಲ ಪದ ಏನಾಗಿತ್ತು ಆ ಟೈಮಲ್ಲಿ? ಮೊದಲನೇ ಸಾಂಗು ಆಪರೇಷನ್ ಅಲ್ಮೇಲಮ್ಮ, ಇಡೀ ಸಂಜೆ, ಅದು ಮೊದಲ ಅಫಿಷಿಯಲ್ ರಿಲೀಸ್ ಅದು. ಬಟ್ ಅದಕ್ಕೆ ಮುಂಚೆ ಹಲವಾರು ಪ್ರಯತ್ನಗಳು ನಾನು ಬರ್ದಿರೋದು ಆ್ಯಂಡ್ ಅಪ್ರೋಚ್ ಮಾಡಿ ಅದು ರಿಲೀಸ್ ಆಗಿರಲಿಲ್ಲ ಯಾವುದೂ. ಈಗಲೂ ಅದು ಮೋಸ್ಟ್ಲಿ ಆಗಿಲ್ಲ. ಬಟ್ ಇಡೀ ಸಂಜೆ ಅಫಿಷಿಯಲ್ ಆಗಿ
ಒಂದು ಕ್ರೆಡಿಟ್ ಜೊತೆ ರಿಲೀಸ್ ಆಗಿರೋವಂಥ ಸಾಂಗು ಆಪರೇಷನ್ ಆಲ್ಬಮ್. ಸಿಂಪಲ್ ಸುನಿ ಸರ್ ನಿರ್ದೇಶನ, ರಿಷಿ ಮತ್ತು ಶ್ರದ್ಧಾ ಶ್ರೀನಾಥ್. ಆಗ್ತಾನೆ ಯೂಟರ್ನ್ ಮುಗಿಸಿದ್ರು ಶ್ರದ್ಧಾ ಮೇಡಮು ಆ್ಯಂಡ್ ಸುನಿ ಸರ್ ಎನಿ ಟೈಮ್ ಅವ್ರ ಬಗ್ಗೆ ನಾವು ಇದು ಮಾಡೋಂಗೇ ಇಲ್ಲ. ಸೊ ನಾನು ಈಗಲೂ ನೆನೆಸ್ಕೊತಾ ಇರ್ತೀನಿ, ಒಂದು ಎಂಟ್ರಿನೇ ಒಂದು ಸೂಪರ್ ಡೈರೆಕ್ಟರ್ ಜೊತೆ ಆಗಿರೋವಂಥದ್ದು. ಆ್ಯಂಡ್ ರಿಷಿ ಸರ್ ಟೈಮಿಂಗ್ ನಾವೆಲ್ಲ ಏನು ಅದ್ರ ಬಗ್ಗೆ ಡೌಟೇ ಇಲ್ಲ. ಹೇಗಿತ್ತು ಆ ಒಂದು ಫಸ್ಟ್ ಸಾಂಗು? ಅಂದರೆ ಆ ಒಂದು ಬರವಣಿಗೆ, ಆ ಒಂದು ವೇವ್ಲೆಂತು, ಅದ್ಭುತವಾದಂತಹ ರೈಟ್ರು ಸುನಿ ಸರು, ಆ ಒಂದು ಹಾಡು, ಆ ಒಂದು ಸಾಹಿತ್ಯ ತುಂಬ ಕನ್ವಿನ್ಸ್ ಮಾಡೋಂಥ ರೀತಿ ಹೇಗಿತ್ತು? ಆ ಒಂದು ಪ್ರಯತ್ನ ಹೇಗಿತ್ತು ನಿಮ್ಮದು? ಸರ್ ಆ ಸಾಂಗ್ ಆಗಿದ್ದೇ ಒಂಥರ ತುಂಬ ಏನಂತಾರೆ ಸರ್ಪ್ರೈಸ್, ಅಚ್ಚರಿ ಮೂಡಿಸೋವಂಥದ್ದೇ. ಯಾಕೆಂದರೆ ನಾನು ಅವತ್ತು ನನ್ನ ಫ್ರೆಂಡ್ ಜೊತೆ ಹೋಗಿದ್ದಿದ್ದು, ಬೇರೆ ಏನೋ ಕೆಲಸಕ್ಕೆ ಕರ್ಕೊಂಡು ಹೋಗಿದ್ದಿದ್ದು ಅವನು ನನ್ನ ಫ್ರೆಂಡು. ಅವ್ರ ಆಫೀಸಲ್ಲಿ ಕೂತಿರ್ಬೇಕಾದ್ರೆ ಅವರು ನಮಗೆ ಈ ಥರ ಸ್ಟೋರಿ ಬಗ್ಗೆ ಅದು ಇದು ಎಲ್ಲ ಹೇಳಿದ್ರು. ಕೊನೆಗೆ ಅಂದರೆ ಆಲ್ಮೋಸ್ಟ್ ಇನ್ನೇನು ನಮ್ಮ ಡಿಸ್ಕಷನ್ ಎಲ್ಲ ಮುಗಿತಾ ಇರ್ಬೇಕಾದ್ರೆ ಪಾಪ ಅವರೇ ಒಂದು ಅಂದರೆ ನಿಮಗೆಲ್ಲ ಬೇರೆ ಏನೂ ಇಂಟ್ರೆಸ್ಟ್ ಇಲ್ವಾ, ಈ ಥರ ಏನೋ ನೀವು ಇದಕ್ಕೆ ಬಂದಿದ್ದೀರಾ, ಏನೋ ಪ್ರಮೋಷನಲ್ ಆ್ಯಕ್ಟಿವಿಟಿ ಡಿಸ್ಕಸ್ ಮಾಡೋಕ್ಕೆ ಹೋಗಿದ್ದು ನಾವು, ಬೇರೆ ಏನಾದ್ರು ಇಂಟ್ರೆಸ್ಟ್ ಇದೆಯಾ ಅಂತ ನಮ್ಮ ಫ್ರೆಂಡ್ ಕೇಳಿದಾಗ ಅವನೇನು ಹೇಳ್ದ, ನನ್ನ ಕೇಳಿದ್ರು. ನನಗೆ ಮನಸ್ಸಲ್ಲಿ ಭಯ, ಅಂದರೆ ಹೇಳ್ಬಿಡ್ಲಾ ನನಗೆ ಈ ಥರ ಲಿರಿಕ್ಸ್ ಅಂದರೆ ಇಂಟ್ರೆಸ್ಟ್ ಇದೆ ಅಂತ, ಇಲ್ಲ ಏನು ಮಾಡಲಿ ಅಂತ ಅಲ್ಲಿಗೂ ಧೈರ್ಯ ತೊಗೊಂಡು ನಾನು ಹೇಳಿಬಿಟ್ಟೆ, ಸರ್ ಈ ಥರ ನಂಗೆ ಲಿರಿಕ್ಸ್ ಅಂದರೆ ತುಂಬ ಇಂಟ್ರೆಸ್ಟ್ ಸರ್, ಈ ಥರ ಸಾಂಗ್ ಏನಾರು ಇದ್ದರೆ ಕೊಡಿ ಸರ್. ಅಯ್ಯೋ ಇಲ್ಲ ಮಗ, ಆಗೋಗಿದೆ, 2 ಸಾಂಗ್ ಇರೋದು ಆಪ್ರೇಷನ್ ಅಲ್ಮೇಲಮ್ಮಲ್ಲಿ, ನೀನು ನೆಕ್ಸ್ಟ್ ಇದಕ್ಕೆ ಟ್ರೈ ಮಾಡೋಣ, ಹಿಂಗಿದ್ರು ಪರಿಚಯ ಆಗಿದೆಯಲ್ಲ ಇವಾಗ ಅಂತ ಹೇಳಿದ್ರು. ನಾನು ಸರಿ ಹೆಂಗೋ ಅಟ್ಲೀಸ್ಟ್ ವಿಷಯ ತಿಳಿಸಿ ಅವ್ರಿಗೆ ಸಾಕು ನೋಡೋಣ ಅಂತ ಹೇಳಿ, ಅಲ್ಲಿ ನಮ್ಗೆ ಹೆಂಗಿದ್ರು ಅವ್ರು 1 ಲೈನರ್ ಹೇಳಿದರು ಆಪ್ರೇಷನ್ ಅಲ್ಮೇಲಮ್ಮದು. ನಾನೇನು ಮಾಡಿದೆ, ಅಲ್ಲಿಂದ ವಾಪಸ್ ಗಾಡೀಲಿ ಬರ್ತಾ ಗಾಡಿನಲ್ಲೇ ಒಂದಷ್ಟು ಲೈನ್ಸ್ ಅವ್ರು ಹೇಳಿದ್ದು 1 ಲೈನರ್ಗೆ ನನ್ನ ಇದಕ್ಕೆ ಮ್ಯಾಚ್ ಮಾಡ್ಕೊಂಡು ಒಂದು 8 to 10 ಲೈನ್ಸ್ ಥರ ಏನೋ ಬರೆದು ನಾನು ಅವ್ರು ಕಳಿಸ್ಬಿಟ್ಟೆ. ಸರಸ್ವತಿ ಮತ್ತೆ ಕೆಲಸ ಸ್ಟಾರ್ಟ್ ಮಾಡಿಸಿದ್ರು. ಹೌದು, ಕಳಿಸಿದ್ಮೇಲೆ ಅವ್ರು ಅದನ್ನು ಓದ್ಬಿಟ್ಟು ಚೆನ್ನಾಗಿದೆಯಲ್ಲ ಇದು ನೀನು ಬರ್ದಿರೋದು, ನೀವು ಯಾಕೋ ಇವನು ಬಿಡೋ ಥರ ಇಲ್ಲ ನನ್ನ ಇವನು. ಅವ್ರು ಏನು ಮಾಡಿದ್ರು, ಸರಿ ಮಗ ನಾನು ಬರ್ದಿರೋದು ಒಂದನ್ನು ನಾನು ಏನು ಮಾಡ್ತೀನಿ ಅದನ್ನು ಸೈಡ್ಗೆ ಇಡೋಣ, ನೀನು ಬರೀ ಇವಾಗ ಕೂತ್ಕೊಂಡು ಅಂತ ಹೇಳಿ ನನಗೆ ಕೊಟ್ಟರು. ಅದು ಏನಿದೆಯಲ್ಲ ಆ ಸಾಂಗ್ ಆಗಲಿಲ್ಲ, ಆಮೇಲೆ ಆ ಸಾಂಗು ಕೂಡ ಡ್ರಾಪ್ ಆಯಿತು ಫಿಲಮಿಂದ. ನಾನು ನಿನಗೋಸ್ಕರ ಇನ್ನೊಂದು ಸಾಂಗ್ ಕೊಡ್ತೀನಿ, ಕಂಪೋಸ್ ಮಾಡಿಸ್ತಾ ಇದ್ದೀನಿ ಅಂತ ಹೇಳಿ ಅದನ್ನು ಬಿಟ್ಟು ಆಮೇಲೆ ತಿಳಿ ಸಂಜೆ ಸರ್ ನನಗೆ ಕೊಟ್ಟರು. ಅದನ್ನು ಪ್ರಮೋಷನಲ್ ಸಾಂಗ್ ಥರ ಬೇರೆ ಲಿರಿಕ್ಸ್ನಲ್ಲಿ ತುಂಬ ಸಣ್ಣದಾಗಿ ಯೂಸ್ ಮಾಡಿಕೊಂಡ್ರು. ಲಾಸ್ಟ್ ಸಿನಿಮಾ ಎಲ್ಲ ಆದಮೇಲೆ ಬರುತ್ತೆ ಅದು, ನನಗಂತ ತಿಳಿ ಸಂಜೆ ಕೊಟ್ಟರು ಆಮೇಲೆ. ಅಂದರೆ ನಾಗಾರ್ಜುನ ಶರ್ಮಾ ಅವರ ವೃತ್ತಿ ಬದುಕಿಗೆ ಒಂದು ಸ್ಪೇಸ್ ಮಾಡಿಕೊಟ್ಟಂಥವ್ರು ಸಿಂಪಲ್ ಸುನಿ ಅವರು. ಗ್ರೇಟ್ ರೆಸ್ಪೆಕ್ಟ್ ಅಲ್ವಾ? ತುಂಬ ಇವಾಗ ಸಿಕ್ಕಿದ್ರೂ ನಾನು ಅದನ್ನು ಅಂದರೆ ಅವರು ಇಬ್ಬರು ಮಾತಾಡ್ತೀವಿ ಅದ್ರ ಬಗ್ಗೆ, ಇಬ್ರಿಗೂ ಒಂದು ಖುಷಿನಲ್ಲಿ ಮಾತಾಡ್ತೀವಿ. ಹಾಗೆ ಅಲ್ಲ, ಈ ಥರದ ಒಂದು ವಿಷಯ ಘಟಿಸೋದಕ್ಕೆ ಏನು ಕಾರಣ ಇರುತ್ತೆ ನಾಗಾರ್ಜುನ್? ಅಂದರೆ ನಿಮ್ದು ಯಾವುದೋ ಮೂಲ, ಸಿಂಪಲ್ ಸುನಿ ಬೇರೆ ಮೂಲ, ಅಂದರೆ ಆ ಒಂದು ಘಟಿಸೋದಕ್ಕೆ ಒಂದು ಜಾಗ ಬೇಕು, ಅದು ಆಪ್ರೇಷನ್ ಅಲ್ಮೇಲಮ್ಮ ಆಗಿರುತ್ತೆ ಸರ್. ಮೋಸ್ಟ್ಲಿ ಅದು ಅಂದರೆ ನಾವು ಅದನ್ನು ಇಂಗ್ಲೀಷಲ್ಲಿ ಇವಾಗ ಇಂಗ್ಲೀಷ್ ಬೇಡ, ಒಂದು ತುಂಬ ಬಲವಾದ ನಂಬಿಕೆ ಅಂತ ನಾವೇನು ಹೇಳ್ತೀವಲ್ಲ, ಬಹುಶಃ ತುಂಬ ಬಲವಾಗಿ ನಾನು ನಂಬಿದ್ದೆ ಅಂತ ಅನಿಸುತ್ತೆ. ಅದ್ರ ಜೊತೆಗೆ ಈಗ ನನಗನ್ಸಿರೋದು ಏನಂದರೆ, ಇಷ್ಟು ಒಂದು ಲಿರಿಕಲ್ ಜರ್ನಿನಲ್ಲಿ ನಮ್ಮ ಲೈನ್ಸು ಈಗ ನಾವು ನಮಗೋಸ್ಕರ ಬರ್ಕೊಂಡಿರ್ತೀವಿ 1000, ಅದರಲ್ಲಿ ನಮಗೊಂದಷ್ಟು ಮಜಾ ಕೊಡುತ್ತೆ, ನಮಗೊಂದಷ್ಟು ಮಜಾ ಕೊಡಲ್ಲ. ಬಟ್ ನಮಗೆ ಯಾವುದು ತುಂಬ ಅತಿಯಾಗಿ ಸೂಪರ್ ಅನಿಸುತ್ತೋ ಮೋಸ್ಟ್ಲಿ ಅದು ಒಂದೊಂದು ಸಲ ಆಡಿಯನ್ಸಿಗೆ 50% ಅಷ್ಟೇ ಅದು ಇದನ್ಸೋದು. ಸೊ ಇದು ಎರಡರ ನಡುವೆ ನಾವು ಅದನ್ನು ಯಾವಾಗಲೂ ಟ್ರೀಟ್ ಮಾಡ್ತಾ ಇರಬೇಕು. ಸೊ ಯಾವಾಗಲೂ ನಾವು ಯಾವ್ದು ಅಂತ ತುಂಬ ಇದಕ್ಕೆ ನಾವು ತುಂಬ ಅಮೇಜ್ ಆಗೋಕ್ಕೂ ಆಗಲ್ಲ, ವಾವ್ ಅಂತ ತೊಗೊಳಕ್ಕೂ ಆಗಲ್ಲ, ಹಂಗಂತ ಅದನ್ನು ಬಿಡೋಕ್ಕೂ ಆಗಲ್ಲ. ಸೊ ಈ ಎರಡರದ್ದು ಇದೊಂದು ಸೆನ್ಸಿಬಲ್ ವಿಷಯ, ಇದು ತುಂಬ ಸೆನ್ಸಿಟಿವ್ ಆದಂಥ ಒಂದು ವಿಷಯ ಇದು. ಸೊ ಇದಕ್ಕೆ ನಮಗೆ ಪೂರಕ ಆಗುತ್ತೆ ಡೈರೆಕ್ಟರ್ ಯಾವಾಗಲೂ ನಮ್ಮ ಜೊತೆ ಇದಕ್ಕೆ. ಸೊ ಇದರಲ್ಲಿ ಸುನಿ ಸರ್ ಹಿ ವಾಸ್ ಒನ್ ಪರ್ಸನ್ ಹೂ ಅದನ್ನು ಅಲ್ಲೇ ಕ್ಯಾಚ್ ಮಾಡಿದ್ರು ಪಟ್ ಅಂತ, ಏನೋ ಇದೆ ಗುರು, ಇಲ್ಲ ಅಂದರೆ ಆಗಲ್ಲ ನಿಜ. ಸೊ ಅದು ತುಂಬ ಮ್ಯಾಟ್ರ್ ಆಯಿತು ಅವತ್ತಿನ ದಿನಕ್ಕೆ. ಯೂನಿವರ್ಸು ಅದಕ್ಕೆ ಸಪೋರ್ಟ್ ಮಾಡಿತು, ಸುನಿ ಸರ್ ಅದಕ್ಕೆ ಸಪೋರ್ಟ್. ಅಲ್ಲ, ನೀವು ಬಳಸಿದ್ದು ಪದ ಚೆನ್ನಾಗಿತ್ತು, ಯೂನಿವರ್ಸ್ ಅನ್ನೋದು. ಅಂದರೆ ಅದೊಂದು ಬಲವಾದ ಕಾರಣ ಕೂಡ ಆಗಿರುತ್ತೆ, ಮೇಲೆ ಅದಕ್ಕೊಂದು ಫಲಿತಾಂಶ ಕೂಡ ಕೊಡುತ್ತೆ. ಪ್ರತಿಯೊಂದು ಲೈನ್ ಬರೆಯುವಾಗ್ಲೂ ನಾಗಾರ್ಜುನ ಶರ್ಮನ ಒಂದು ಹೃದಯ ಮತ್ತು ಮೈಂಡು ಇದ್ರ ಮಧ್ಯೆ ಒಂದು ಫೈಟಿಂಗ್ ಆಗ್ತಾ ಇರುತ್ತಾ? ಖಂಡಿತವಾಗ್ಲೂ ಆಗ್ತಾ ಇರುತ್ತೆ. ನಾನು ಎಲ್ಲೋ ಒಂದು ಕಡೆ ಒಂದು ಕೋಟ್ ಓದಿದ್ದೆ, ಆಲ್ವೇಸ್ ರೈಟ್ ಫ್ರಮ್ ಯೋರ್ ಹಾರ್ಟ್, ರೀರೈಟ್ ಫ್ರಮ್ ಯೋರ್ ಮೈಂಡ್ ಅಂತ. ಸೂಪರ್, ಇನ್ನೊಂದ್ಸಲ ದಯವಿಟ್ಟು ಹೇಳಬೇಕು, ಚೆನ್ನಾಗಿದೆ. ಆಲ್ವೇಸ್ ರೈಟ್ ಫ್ರಮ್ ಯೋರ್ ಹಾರ್ಟ್, ರೀರೈಟ್ ಫ್ರಮ್ ಯೋರ್ ಮೈಂಡ್ ಅಂತ. ಸೊ ಯಾವತ್ತೂ ಅಂದರೆ ನಿನ್ನ ಮೊದಲ ಒಂದು ಇದು ಹೃದಯದಿಂದ ಇರಬೇಕು, ಆಮೇಲೆ ಬುದ್ಧಿ ಕೆಲಸ ಮಾಡೇ ಮಾಡುತ್ತೆ. ತುಂಬ ಬುದ್ಧಿ ಉಪಯೋಗಿಸ್ಬಿಟ್ರೆ ಅದರಲ್ಲಿ ಶುದ್ಧತೆ ಇರಲ್ಲ. ಅದಕ್ಕೆ ಇದ್ರ ಜೊತೆ ಜಾಸ್ತಿ ಮಾತಾಡ್ತಾ ಇರ್ತೀನಿ ನಾನು.
ಮೇಲಾಗಿ ನನಗೆ ಇಂಟ್ರೆಸ್ಟಿಂಗ್ ಆಗಿ ನಿಮ್ಮ ಜರ್ನಿ ಬಗ್ಗೆ ಮಾತಾಡುವಾಗ ಇಲ್ಲಿವರೆಗೂ 250ರಿಂದ 300 ಹಾಡುಗಳನ್ನು ಬರೆದಿದ್ದೀರಿ, ಆಗಿದೆ ಎಲ್ಲ ಸೇರಿ ಎಲ್ಲ ಆಗಿದೆ. ಬಟ್ಟು 2024 ಆಗಸ್ಟ್ 9ಕ್ಕೆ ಒಂದು ಸಿನಿಮಾ ರಿಲೀಸ್ ಆಗುತ್ತೆ ಅಂತ ಅನೌನ್ಸಾಗುತ್ತೆ. ಬ್ಯಾಂಗ್ 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 ಆಗುತ್ತೆ. ಬೆಂಗಳೂರಿನ ಮೂಲೆ ಮೂಲೆಯಲ್ಲೂ ಸೈಕ್ 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 ಸ್ಟಾರ್ಟ್ ಆಗುತ್ತೆ. ಡೋಂಟ್ ವರಿ ಬೇಬಿ ಚಿನ್ನಮ್ಮ ಆಗುತ್ತೆ. ಅಂದರೆ ಆ ಲಿರಿಕ್ಸನ್ನು ನಾನು ತಪ್ಪಾಗಿ ಹಾಡಬಾರ್ದು ಅಂತ ಬರ್ಕೊಂಡಿದ್ದೀನಿ. ಅಂದರೆ ಡೋಂಟ್ ವರಿ ಬೇಬಿ ಚಿನ್ನಮ್ಮ, ಆ ಹೆವೆನ್ನಲ್ಲಿ ಅಣ್ಣನೇ ಸ್ಟಾರಮ್ಮ. ಫ್ಯಾಂಟಾಸ್ಟಿಕ್ ರೈಟಿಂಗು ಜೊತೆಗೆ ಒಂದು ಆ ಸ್ಟಫ್ ಕೊಡುವಂತಹ ಆ ಒಂದು ಪ್ರಬುದ್ಧತೆ ಹೆಂಗೆ ಮ್ಯಾಚ್ ಆಯಿತು ಅಂತ. ಈ ಕಡೆ ಚಿನ್ನಮ್ಮನಿಗೂ ಮ್ಯಾಚ್ ಮಾಡ್ತೀರಿ, ಈ ಕಡೆ ಸ್ಟಾರ್ಗೂ ಮ್ಯಾಚ್ ಮಾಡ್ತೀರಿ. ಅದಕ್ಕೆ ಈ 2 ಲೈನ್ ಜೊತೆಗೆ ನಮಗೆ ಇನ್ನೊಂದು ಸೂಪರಾಗಿ ಮ್ಯಾಚ್ ಆಗಿದ್ದು ಅಂದರೆ ಡೋಂಟ್ ವರಿ ಬೇಬಿ ಚಿನ್ನಮ್ಮ, ಡಲ್ಲಾಗ್ಬೇಡ ಕಾಪಾಡ್ತಾಳೆ ಅಣ್ಣಮ್ಮ. ಇದನ್ನು ಸಖತ್ ವಿಜಯ್ ಸರ್, ಇದನ್ನು ಸಖತ್ತಾಗಿತ್ತು. ತಾಯಿನೇ ಬಂದು ಕೂತ್ಬಿಟ್ರು ಅಲ್ಲಿ. ಸೊ ಒಂದೇನಂದರೆ ಸಲಗ ಇರ್ಬೋದು, ಭೀಮಾ ಇರ್ಬೋದು, ಇದು ಕಂಪ್ಲೀಟ್ ಒಂಥರ ವಿಜಯ್ ಸರ್ ಏನಂದರೆ ಅವರ ನೋಡಿರೋವಂಥ ಜೀವನಾನ ನಮ್ಮೊಳಗೆ ತುಂಬ್ತಾರೆ. ಎಸ್, ಅದು ಬರುತ್ತೆ ಈಚೆ. ಸೊ ಭೀಮಾ ಇರ್ಬೋದು, ಸಲಗ ಇರ್ಬೋದು, ಅದು ಸಮಾಜದ ಒಂದು ಕನ್ನಡಿ. ಅದು ನಾವು ಹೌದು, ಅದಕ್ಕೆ ಕಮರ್ಷಿಯಲ್ ಆಸ್ಪೆಕ್ಟ್ಸ್ ಇದೆ, ಅದನ್ನು ನಾವು ಜನಕ್ಕೆ ರೀಚ್ ಮಾಡಿಸೋ ಥರದಲ್ಲೇ ರೀಚ್ ಮಾಡಿಸ್ಬೇಕು. ಆಮೇಲೆ ಒಂದಷ್ಟು ರಸ್ಟಿಕ್ ಏನಿದೆ ಅದನ್ನು ನಾವು ತೋರಿಸ್ಲೇಬೇಕು. ಅದ್ರ ಜೊತೆಗೆ ಈ ಕಮರ್ಷಿಯಲ್ಲು ಬರುತ್ತೆ. ಒಂದು ಆಡಿಯೋ ಅಂತ ಬಂದರೆ ನಾವು ಅದನ್ನು ತುಂಬಬೇಕಾಗತ್ತೆ. ಬಟ್ ಇದರೊಳಗಡೆ ಹೇಳಿರೋ ಜೀವನದ ಪರಿ ಇದೆಯಲ್ಲ, ಅಲ್ಲಿ ಒಂದು ಹೆಣ್ಮಗಳು ತನ್ನ ಗಂಡನನ್ನು ಕಳ್ಕೊಂಡಿರ್ತಾಳೆ. ಅವನು ಏರಿಯಾಗೆ ಹಿರಿಯ ಸ್ಥಾನದಲ್ಲಿರೋವಂಥವನು. ಎಲ್ಲ ಅವನ ಸುತ್ತ ಇರುತ್ತೆ, ಆ ಜಗತ್ತು ಕಂಪ್ಲೀಟು ಅವನು ಸುತ್ತ ಇರುತ್ತೆ. ಅವನ್ನ ಕಳ್ಕೊಂಡಿರ್ಬೇಕಾದ್ರೆ ನಾವು ಆ ಸಾಂಗ್ನ ಹೆಂಗೆ ಕಟ್ಟಬೇಕು ಅನ್ನೋದೇ ಡೋಂಟ್ ವರಿ ಬೇಬಿ ಚಿನ್ನಮ್ಮ. ಅದನ್ನು ನಾವು ತುಂಬ ಮಜವಾಗಿ ಕೊಡ್ಬೇಕು. ನಾವು ಹೇಗೆ ಕೊಡ್ತೀವಿ ಅದನ್ನು ನಾವು ಇಡೀ ಸಾಂಗ್ ಅದೇ. ಯಾರೆಲ್ಲ ಡೋಂಟ್ ವೆರಿ ಬೇಬಿ ಚಿನ್ನಮ್ಮ ಸಾಂಗ್ ಕೇಳಿದಾಗ ನಮಗೆ ಅನಿಸಿದ್ದು, ನಮ್ಮ ಭಾವನೆಗೆ ದಕ್ಕಿದ್ದ ಒಂದು ಸನ್ನಿವೇಶ ಏನಂದರೆ, ಮೋಸ್ಟ್ಲಿ ಕನ್ವಿನ್ಸಿಂಗ್ ಫ್ಯಾಕ್ಟ್ರಲ್ಲಿ ಈ ಸಾಂಗ್ ಬಂದಿರುತ್ತೇನೋ ಅಂದ್ಕೊಂಡ್ವಿ. ಬಟ್ ವೆನ್ ಇಟ್ ಕಮ್ಸ್ ಟು ಥಿಯೇಟ್ರಲ್ಲಿ ನೋಡಿದಾಗ, ಆ ವಿಡಿಯೋ ನೋಡಿದಾಗ, ಅಲ್ಲೊಂದು ಸಣ್ಣ ದುಃಖ ಇದೆ, ಆ ದುಮ್ಮಾನ ಇದೆ, ಅದಕ್ಕೊಂದು ಏನೋ ಒಂದು ಎನರ್ಜಿ ಕೊಡುವಂಥ ಫ್ಲೋ ಅಲ್ಲಿ. ಹೌದು ಹೌದು. ಆಮೇಲೆ ಆ ಸಾವು ಕಥೆನ ಡ್ರೈವ್ ಮಾಡ್ತಾ ಇದೆ. ನೆಕ್ಸ್ಟು ನಿಮಗೆ ಕತೆ ಶುರು ಆಗೋದೇ ಆ ಸಾವಿಂದ. ಆ ಸಾವೇ ಇಲ್ಲ ಅಂತಂದರೆ ಕತೆ ಮುಂದಕ್ಕೆ ಹೋಗಲ್ಲ ಅಲ್ಲಿ. ಸೊ ಈ ಸಾಂಗು ನಿಮಗೆ ಸಿನಿಮಾ ಶುರು ಮಾಡುತ್ತೆ, ಜನರನ್ನು ಸಿನಿಮಾದೊಳಗಡೆ ಕರೀತಾ ಇದೆ ಈ ಸಾಂಗು. ಸೊ ಇದು ತುಂಬ ಮುಖ್ಯ ಅಂತ ನನಗೆ, ಚರಣ್ ಸರ್ಗೆ, ಆಮೇಲೆ ವಿಜಯ್ ಸರ್, 3 ಜನಕ್ಕೂ ಈ ಸಾಂಗ್ ಒಂಥರ ನಾವು ತುಂಬ ಮಜಾ ಮಾಡ್ಕೊಂಬರ್ತೀವಿ. ಏನು ಸಾವು ಅಂದ ತಕ್ಷಣ ತುಂಬ ಸೀರಿಯಸ್. ಅದ್ರದ್ದು ಒಂದು ವೀಡಿಯೋನೂ ಹಾಕಿದ್ದಾರೆ ವಿಜಯ್ ಸರ್. ಸುಮ್ಮನೆ ಎಲ್ಲ ಅವರು ಅದ್ರ ಫುಲ್ ಹೀಗೆಲ್ಲ ಮಜಾ ಮಾಡಿಕೊಂಡು ಸಖತ್ ವೈಬ್ ಮಾಡ್ಕೊಂಬರ್ತೀವಿ ಸಾಂಗ್ನ. ಈವನ್ ಭೀಮಾಗಿಂತ ಮುಂಚೆ ಸಲಗದಲ್ಲಿ ಮಳೆಯೇ ಮಳೆ ಎಷ್ಟು ಅಥೆಂಟಿಕ್ ಆಗಿ ತುಂಬ ಏನೋ ಕೂಲ್ ಯಾರ್ ಅನ್ನೋ ಥರ ಮಳೆಯೇ ಮಳೆ ಅಂದರೆ ಇಷ್ಟು ಒಂದು ಏನಂತಾರೆ ಬೆಂಕಿ ಮಳೆನ ಆರ್ಸಕ್ಕೆ ಬಂದಿರೋವಂಥ ತಂಪಾದ ಮಳೆ ಅದು ಆ್ಯಕ್ಚುಲಿ ಆ ಒಂದು ಫೀಲ್ ಆಗಿತ್ತು. ಅಂದರೆ ಆ ಒಂದು ಮ್ಯಾನರಿಸಮ್ ಆಗಿರ್ಬೋದು, ಆ ಒಂದು ಮಾಂಟೇಜಸ್ ಫೀಲಿಂಗ್ ಆಗಿರ್ಬೋದು, ಆ ಲಿರಿಕ್ಸ್ ಅಡಾಪ್ಟೇಷನ್ ಆಗಿರ್ಬೋದು, ಹೇಗಿತ್ತು ಅದು ಮಳೆ ಮಳೆ ನಾವು ಅಂದರೆ ತುಂಬ ಲೇಟರ್ ಸ್ಟೇಜಸಲ್ಲಿ ಮಾಡಿದ್ದು ಸರ್ ಅದು ಸಲಗ ಅಲ್ಲಿ. ಆಮೇಲೆ ಅದರಲ್ಲಿ ತುಂಬ ಫುಲ್ ಫ್ರೀಡಮ್ ಇತ್ತು, ಯಾಕಂದರೆ ಅದನ್ನು ಸಿನಿಮಾದೊಳಗಡೆ ನಾವು ಸರ್ಟೈನ್ ಪೋರ್ಷನ್ಸ್ಗೆ ಮಾತ್ರ ಬಳಸಬೇಕಿತ್ತು. ಅದು ಬಿಟ್ಟರೆ ನಾವು ಅದನ್ನು ಒಂದು ರೊಮ್ಯಾಂಟಿಕ್ ಸಾಂಗ್ ಆಗಿ ಸಪ್ರೇಟಾಗಿ ಟ್ರೀಟ್ ಮಾಡಿದ್ರು ಓಕೆ ಅನ್ನೋ ಥರನೇ ಸರ್ ನಮಗೆ ಅದನ್ನು ಹೇಳಿದರು. ಬಟ್ ಅದರಲ್ಲಿ ಏನಂತಂದರೆ ಒಂದೇನಂದರೆ ಕ್ಯಾರೆಕ್ಟರೈಸೇಷನಲ್ಲಿ ಸಲಗ ಅಷ್ಟು ರಿವೆಂಜು ಅಷ್ಟು ಇದರಲ್ಲಿ ಇದ್ರೂ ಅವನೊಳಗೆ ಇಷ್ಟು ಪ್ರೀತಿನೂ ಇದೆ ಅನ್ನೋದನ್ನು ನಾವು ಹೇಳಬೇಕಿತ್ತು. ಸೊ ಅದನ್ನು ಹೇಗೆ ಹೇಳೋಣ ಅಂತ ಹೇಳಿದಾಗ ತುಂಬ ಸಿಂಪಲ್ ವೇ ಬಳಸ್ಕೊಂಡು, ಯಾಕೆ ಮಳೆಯಿಂದನೇ ಶುರು ಮಾಡೋಣ ಅಂತ ಹೇಳಿ ನಮಗೆ ಆ ಟೈಮ್ಗೆ ಅಂದರೆ ಫಸ್ಟ್ ಲೈನ್ ಶುರು ಮಾಡಿದ ತಕ್ಷಣ ವಿಜಯ್ ಸರ್ಗೂ ತುಂಬ ಜನರಿಕ್ ವರ್ಡ್ ಇದೆ, ಇದು ಶುರು ಮಾಡೋಣ, ಹೆಂಗೆ ಫ್ಲೋ ಆಗುತ್ತೆ ನೀನು ಅದನ್ನು ತೊಗೊಂಡೋಗಪ್ಪ. ಸರ್ಗೇನಂದರೆ ಯಾವಾಗ್ಲೂ ಅವ್ರಿಗೆ ಆ ಸ್ಟಾರ್ಟ್ ಹಿಡಿತ ಹೆಂಗಿದೆ ಅಂತ ನೋಡ್ತಾರೆ. ಆ ಹಿಡಿತ ಸಿಕ್ಕಿದ್ರೆ ಆಮೇಲೆ ಅದ್ರ ಪಾಡಿಗೆ ಅದನ್ನು ಬಿಟ್ಬಿಡ್ತಾರೆ ಅವರು.